ನೀ ಮನೆಗೆ ಬಂದು ಬೇಷದ ನಾ ಮನೆಗೆ ಬರೋಳಗೆ. ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೆಂಗದ್ರಿಪ್ಪ? ಆರಾಮದಿರೇನು? ನಾವು ಆರಾಮದ್ದೀವ್ರಿ. ನಾವು ಮಸ್ತ್ ಇದೀವಿ ನೋಡ್ರಿ. ಈಗ ಸ್ವಲ್ಪ ಆರಾಮಾಗಿನ್ರಿ ಫ್ರೆಂಡ್ಸ್. ಆದ್ರೆ ವೀಡಿಯೋ ಸ್ವಲ್ಪ ಲೇಟಾಗಿ ಬರಕತ್ತೈತಿಲ್ಲ, ಹಾಗಾಗಿ ನಿನ್ನೆ ಎಲ್ಲ ಇಡೀ ದಿನ ಮನೆ ಕೆಲಸ ಎಲ್ಲ ಆಯ್ತು ನೋಡ್ರಿ ಫ್ರೆಂಡ್ಸ್. ಅಲ್ಲೇನು ಅನ್ಸಿಲ್ರಿ ಕೆಲ್ಸಿನೊಳಗೆ. ಬಟ್ ಮನೆಗೆ ಬಂದಾದ್ಮ್ಯಾಗ ಫುಲ್ ಸುಸ್ತನ್ನಂಗೆ ಆಗ್ಬಿಡ್ತು. ಮತ್ತು ಮಕ್ಕಳದೆಲ್ಲ ಅಲ್ಲೆಲ್ಲ ಧೂಳ್ನಾಗದೆಲ್ಲ ಓಡಾಡಿದ್ರು ನೋಡ್ರಿ. ನನಗೂ ತಲೆಗೆಲ್ಲ ಸ್ವಲ್ಪ ಅದು ಒಟ್ಟದಂಗೆ ಆಗ್ಬಿಟ್ಟಿತ್ತು. ಅದು ಕಲ್ಲು ಕೊರೆದಿದ್ದು ಜಳಕ ಅದೆಲ್ಲ ಮಾಡಿ ರೆಸ್ಟ್ ಸಾಕಪ್ಪ, ನೆಲ ಸೆಕ್ರೆ ಸಾಕಪ್ಪ ಅನ್ನಂಗೆ ಆಗ್ಬಿಟ್ಟಿತ್ತು. ಸೊಂಟ ನೋವು ಅಂತಂದ್ರೆ ಪರಿ ಅನ್ಸಾಕತ್ತೈತ್ರಿ. ಬಟ್ ಅಲ್ಲಿ ಕೆಲ್ಸಿನಾಗ ಏನೂ ಕಂಡು ಬಂದಿಲ್ಲ. ಮನೆ ಬಂದ ತಕ್ಷಣ ಸುಸ್ತು ಇಡೀ ದಿನ ಲೂಸ್ ಮೋಷನ್ ಅಂತಂದ್ರೆ ಮನುಷ್ಯ ಎದಕ್ಕೆ ಬರ್ತೇಳ್ರಿ. ಹೊಟ್ಟೆಗೆ ಒಂದು ಕೂಳಿರಲಿಲ್ಲ, ಹಾಗಾಗಿ ರಗಡ್ ಆಗ್ಬಿಡ್ತೀರಿ. ನನಗೆ ಹೇಳೋ ಪೇಷನ್ಸ್ ಇರಲಿಲ್ಲ, ಮೈಕೆಲ್ಲ ಒಜ್ಜದಂಗೆ ಆಗ್ಬಿಡ್ತು. ಹಾಗಾಗಿ ನಿನ್ನೆ ನೈಟ್ ಮತ್ತು ವಿಡಿಯೋ ಮಾಡೋದಕ್ಕೆ ಹೋಗಲಿಲ್ಲ ನೋಡ್ರಿ. ಬೆಳಗ್ಗೆ ಎದ್ದು ವಿಡಿಯೋ ಮಾಡಕತ್ತೀವಿ. ಸೊ ನೈಟ್ ಯಜಮಾನ್ರು ಹೊರಗಿಂದು ಪಾರ್ಸಲ್ ತೊಗೊಂಬಂದಿದ್ದೆ ರೀ. ನನಗೂ ಇದಾಗಿತ್ತು. ಮತ್ತು ನಾನು ಏನು ಊಟ ಗಿಟ್ಟು ಏನೂ ಮಾಡಲಿಲ್ಲ. ಖಾಲಿ ಹೊಟ್ಟೆ ಇದ್ರೆ ಸ್ವಲ್ಪ ಆರಾಮಂತ ಅನ್ನಿಸ್ತದನ ಅಂತೇಳಿ ಹಾಗೆ ಒಂದು ಎಳ್ನೀರು ತೊಗೊಂಬಂದಿದ್ರು ಯಜಮಾನ್ರು. ಅದನ್ನ ಕುಡ್ದೆ, ಅದು ಕೂಡ ಹೊಟ್ಟೆ ದಕ್ಕಲಿಲ್ಲ. ಆ ಥರ ಆಗ್ಬಿಡುತ್ತೆ ನನಗೆ ಒಮ್ಮಿದ್ದೊಮ್ಮಲ್ಲಿ. ಸೊ ಪಾರ್ಸಲ್ ತೊಗೊಂಬಂದಿದ್ರು ನೋಡ್ರಿ. ನಾನು ಊಟ ಮಾಡ್ತೇನಂತ ಅವ್ರು ತೊಗೊಂಬಂದಿದ್ರು. ಹಾಗಾಗಿ ಇದು ಉಳ್ದಿತ್ತು ನೋಡ್ರಿ, ಜೀರಾ ರೈಸ. ಮತ್ತು ಅದ್ರ ಜೊತೆಗೆ ಒಂಚೂರು ದಾಲ್ ಅದು ತೊಗೊಂಬಂದಿದ್ರು. ಅದು ನನಗೆ ಫ್ರಿಜ್ನಾಗ ಇಟ್ಟಿದ್ವಿ. ಮತ್ತು ರೊಕ್ಕ ಕೊಡ್ತಂದಾರ ಕಂಡಪಟ್ಟಿ ತುಟ್ಟಿದಂತೇಳಿ. ಸೊ ಇವಾಗ ಬೆಳಿಗ್ಗೆ ನನಗೆ ಊಟ ಮಾಡ್ಬೇಕಂತ ಅನ್ಸಕತ್ತಿತ್ತು. ಆದ್ರೆ ಖಾರ ತಿನ್ಬೇಕಂತ ಅನ್ಸತ್ತಿತ್ತು. ಚಹಾ ಅಂತೂ ಎಷ್ಟು ಕುಡಿತಿದ್ದೆ ರೀ ನಾನು. ಚಹಾ ಅಂದ್ರೆ ಉಲ್ಟಿ ಬರೋ ಥರ ಫೀಲ್ ಆಗಕತ್ಬಿಟ್ಟಿತ್ತು. ಸೊ ಬಾಯಿ ಒಂಥರ ಕೈಕೆ ಆದಂಗೆ, ಸ್ವಲ್ಪ ಮೈಯಾಗ ಸಣ್ಣಗ ಉರಿನೂ ಕೂಡ ಬಂದಿದ್ವು. ಸೊ ಇವಾಗ ನೋಡ್ರಿ, ಮತ್ತು ಯಜಮಾನ್ರು ಇಡ್ಲಿ ತೊಗೊಂಬಂದು ಕೊಟ್ಟಿದ್ರು. ಇಡ್ಲಿ ಸ್ವಲ್ಪ ಸಾಂಬಾರು ಚಟ್ನಿ ತೊಗೊಂಬಂದು ಕೊಟ್ಟಾರ ನೋಡ್ರಿ. ಅದು ಸ್ವಲ್ಪ ತಿಂದ್ರೆ ಬಾಯಿ ರುಚಿ ಬಂದಂಗೆ ಆಗುತ್ತಾನ ಅಂತೇಳಿ ತೊಗೊಂಡೆ. ಅದು ಕೂಡ ಜಾಸ್ತಿ ಹೋಗಲೇ ಇಲ್ಲ. ಬಟ್ ಮಕ್ಕಳಿಗೆ ಹಾಕ್ಕೊಟ್ಟಿನಿ. ನಾವು ಕೂಡ ಈಗ ನಾಷ್ಟ ಮಾಡ್ತೀವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಹಂಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಫ್ರೆಂಡ್ಸ. ಸೊ ಬಿಸಿಲು ಭಾಳ ಐತೆ ನೋಡ್ರಿ. ಏನು ಮನ್ಯಾಗ ಇರ್ತೀವಂದ್ರೆ ನಮ್ಗೆ ಈ ಥರ ಹಲತ್ತದ. ಸ್ವಲ್ಪ ಜನ ಹೊರಗಡೆ ಎಲ್ಲ ಪಿಕ್ನಿಕ್ ಅದೆಲ್ಲ ಹೋಗ್ತಾರೆ ಮಾಡ್ತಾರೆ. ಸ್ವಲ್ಪ ಎಲ್ಲರೂ ಗಟ್ಟಿರ್ತಾರೆ ಬಿಡ್ರಿ. ಆದ್ರೂ ನೋಡ್ರಿ, ನಾವು ಎಲ್ಲಿ ಹೋಗದೆ ಇರೋರಿಗೆ ಜಾಸ್ತಿ ಕಾಡೋದು ನೋಡ್ರಿ. ಆದ್ರೆ ಎಲ್ಲ ಹೋಗಿ ಬಂದರ್ಕಿನ್ನ ಹೆಚ್ಚಿಗೆ ಬಿಸಿಲು ಐತೆ ನೋಡ್ರಿ ಇಲ್ಲಂತ್ರೂ. ಯಪ್ಪ, ಅದೇನು ಜಳ ಕೇಳಕ್ಕೆ ಹೋಗ್ಬೇಡ್ರಿ ನೀವು. ಅದೇನು ಬೆಂಕಿ ಬೆಂದೋರೋ ಥರನೇ ನಮ್ಗೆ ಫೀಲ್ ಆಗ್ತದ್ರಿ ಫ್ರೆಂಡ್ಸ್. ಆ ಥರ ಇಲ್ಲಿ ಬಿಸಿಲು ಐತ್ರಿ. ಜಳ ತಗುಡು ಒಂದು ಅರ್ಶಿಸಿ ಮತ್ತು ಸೋಲಾರ ಹೊರಗಡೆ ಕಾಲಿಟ್ರೇ ಅಂಚಿನಾಗ ಕಾಲಿಟ್ಟಿರೋ ಥರ ಫೀಲ್ ಆಗಿಬಿಡ್ತೈತಿ. ಆ ಥರ ಎಲ್ಲನೂ ಕೂಡ ಇಲ್ಲಿ ವಾತಾವರಣ. ಈ ಬೇಸಿಗೆ ನಾವು ನಮ್ಮ ಮನೆಗೆ ಹೋಗ್ತೀವಿ ಅಂತ ಅಂದ್ಕೊಂಡಿದ್ವಿ. ಸ್ವಲ್ಪ ನೋಡೋಣ ಅಂತ ಎಲ್ಲ ಕೆಲಸ ನಡೆದಿದ್ದಾವೆ. ನೀವೇ ನೋಡಿದ್ರಿ ಮನೆ ಕೆಲಸ ನಿನ್ನ ಹೆಂಗೆ ನಡೆದದಂತೇಳಿ. ನಾಷ್ಟಾಗಿಷ್ಟ ಅದೆಲ್ಲನೂ ಮಾಡ್ಕೊಂಡು ನೋಡ್ರಿ. ಗುಳಿಗೆ ತೊಗೊಳೋದವಿನ ತೊಗೋಬೇಕು. ಇಲ್ಲಿ ನೋಡ್ರಿ, ಓನರ್ ಆಂಟಿಯರು ನೀರು ಚಲೋ ಮಾಡ್ಯಾರ. ಮಾಡಿಲ್ಲ ನೀನೇನು ಹಂಗಾತು. ಇವತ್ತೂ ಕೂಡ ಹಂಗಾಗೈತಿ. ಹಂಗಾಗಿ ಮತ್ತು ಅವ್ರಿಗೆ ಫೋನ್ ಮಾಡಿ ಹೇಳೋದ್ರಿಗೆ ಒಳ್ಳೆ ನೀರು ಹೆಚ್ಚಿಗೆ ಬಿದ್ದುಬಿಟ್ಟವ. ಒಳಗಡೆನೇ ಇದ್ದೀನಿ. ಸೊ ಅವರು ಕೂಡ ನೋಡಿಲ್ಲ. ನಾನು ನನಗೆ ಸೊಗಸಿಲ್ಲಂತೆ ಒಳಗೆ ಮುಕ್ಕೊಂಡಿನಿ. ಯಾಕಂದ್ರೆ ಅವರೆಲ್ಲ ಈಗ ಮದುವೆ ಆಯ್ತಲ್ರಿ, ಬೀಗರು ಎಲ್ಲರೂ ಊರಿಗೆ ಹೋದ್ರು. ಹಂಗಂತೇಳಿ ಉಳ್ದು ಎಲ್ಲ ಹಾಸಿಗೆ ಅನ್ಸಡಿ ಎಲ್ಲ ಒಗ್ಯಾಕತ್ತಾರ. ಹಾಗಾಗಿ ಮತ್ತು ಒಳಗೆ ಮಷಿನ್ ಚಾಲು ಇರ್ತೈತಲ್ಲ ಅವರಿಗೆ. ಮತ್ತು ಪೈಪ್ ಹಚ್ಚಿ ಪಾರ್ಕಿಂಗ್ ಅದೆಲ್ಲನೂ ತೊಳಿತಿರ್ತಾರೆ. ಹಂಗಕೇಸಿ ಚಾಲು ಮಾಡಿದ್ದು ಚಾಲೂನೇ ಇರ್ತೈತಿ. ಮತ್ತು ಈಗ ನೀರು ನಿಂತಾವ, ಏನು ಮಾಡೋಕ್ಕೆ ಹೋಗಲ್ರಿ. ಈಗ ಎಲ್ಲೆಲ್ಲ ತಂದು ಒಗೆದು ಒಣಕ್ಕೆ ಹೋಗ್ಯಾರ. ಇನ್ನೂ ನಡ್ದವ, ಅವ್ರು ಇನ್ನೂ ಒಗ್ಯಾವದೆ ಎಲ್ಲನೂ. ಆಮೇಲೆ ಏನೈತಿ, ಸೊಗಸಾದಾಗ ನೋಡ್ಕೊಂಡ್ರೆ ಆಯ್ತು. ಹಾಗೆ ಯಜಮಾನ್ರು ಎಳ್ನೀರು ತಂದು ಕೊಟ್ಟಿದ್ರು ರಾತ್ರಿ. ಅದು ಒಂದು ಎಳ್ನೀರು ಕುಡ್ದು ನೋಡ್ರಿ ಅಷ್ಟೇ. ಮಕ್ಕಳು ಇಲ್ಲೆಲ್ಲ ಮಾವಿನ ಹಣ್ಣು ತಿಂದು ಒಕ್ಕಟ್ಯಾರ. ಸೊ ಒಂದು ಎಳ್ನೀರು ನೀನು ಇಡೀ ದಿನನೇ ನಿರಂಕಾರ ಅಂತ ಅಂತಾರೆ ನೋಡ್ರಿ. ಹಂಗತೇನೆ ಆಗ್ಬಿಟ್ಟೈತಿ. ನೀರಿನ ಮ್ಯಾಗನೇ ಇದ್ದಂಗಾಗೈತಿ. ಅಂದ್ರೂ ಅಷ್ಟು ಹಶು ಅಂತಲೇ ಗೊತ್ತಾಗಲ್ಲಾಗೈತ್ರಿ. ಖಾಲಿ ಟೈಮ್ದಾಗ ಊಟ ಮಾಡಿ ನಾಷ್ಟ ಮಾಡಿದ್ರೂ ಮತ್ತಿನ್ನ ಏನಾರ ತಿನ್ಬೇಕಂತ ಅನಿಸ್ತೈತಿ. ಏನಾರ ತಿನ್ನೋದು ಮಾಡೋದು ಮಾಡ್ತಿರ್ತೀವಿ. ನಿನ್ನೆ ಅಂಕರು ಅದು ಏನು ಹುರುಪು ಇತ್ತು. ಮನೆ ಕಡೆ ಹೋಗಿದ್ದೀವಿ ನೋಡ್ರಿ, ಅದ್ರದ್ದು ಹುರುಪಿತ್ತು. ಮತ್ತು ನೀರು ಅಷ್ಟೇ ನೋಡ್ರಿ. ಎಷ್ಟು ಈಗಂತೂ ಬ್ಯಾಸ್ಗೆ ಸ್ವಲ್ಪ ಊಟ ಕಡಿಮೆನೇ ಆಗುತ್ತೆ ಬಿಡ್ರಿ. ಆದ್ರೂ ಏನೋ ಕಣ್ಣಾಗ ಅದಕ್ಕೆ ಒತ್ತಿದಂಗೆ ಆಕತೈತಿ ಈ ಕಡೆಗೆ. ಒಟ್ಟು ಇನ್ನು ಅಷ್ಟೇ ಆಗೈತ್ರಿ. ಇದಿಷ್ಟು ನೋಡಿ ಒಂಥರ ತಲೆಗೆ ಅವು ಅಂದಂಗೆ ಆಯಿತು. ಹಂಗನೇ ಇಲ್ಲಿ ನೋಡ್ರಿ, ಈಗ ನಿನ್ನೆ ಬಾಂಡೆ ಎಲ್ಲ ಹಂಗೆ ಕೂತಾವು, ಒಗ್ಯಾಣು ಹಂಗೆ ಕೂತಾವು. ಒಂದಿನ ಸೊಗಸಿರ್ಲಿಕ್ಕಂದ್ರೆ ಹೆಣ್ಮಕ್ಳದು ಮನೆ ಕೆಲಸ ಡಬಲ್ ಆಗ್ಬಿಡ್ತಾವೆ ನೋಡ್ರಿ. ಇವತ್ತು ಹಂಗೆ ಆಗ್ಯಾವ್ರಿ ಫ್ರೆಂಡ್ಸ. ಆಮೇಲೆಲ್ಲ ಮಾಡ್ಕೋತೀನಿ ಅವನ್ನ ನೋಡ್ತೀನಿ. ಹಂಗೆ ಒಂದು ಕೆಲಸ ಸಣ್ಣಗ ಮಾಡ್ಕೋತೀನಿ. ಬಿಟ್ರೆ ನನಗೆ ಡಬಲ್ ಆಗೋದು ಅದನ್ನು ವಾಸ್ತ. ಒಟ್ಟು ನೀ ಹತ್ತಿ ಬಿಡ್ದಾನ ಇಂದ ತಾಯಿಲ್ಲದನ ಅದೇ ನಾಟಕಿ ಯಾಕೆ ತೊಗೊಂತಿ ಅದನ್ನು ಕೊಟ್ಟನೆ ಅಂದ್ರೆ ನಿನಗೆ ಈಗ
ಮೊನ್ನೆ ಅವಾಗ ಕೊಟ್ಟು ಕಳ್ಸ್ಯಾಳ್ರಿ ವಾಚ್ ಇದನ್ನ ಎಲ್ಲಿಗಾರ ಹೋಗಾಗ ಮಾಡಾಗ ಹಾಕೊಳಕ್ಕೆ ಬರ್ತಾ ತೆಗೆದಿಟ್ಟಿರ್ತೀನಿ ಅಂತ ತೊಗೊಳದ ನಿಂದಿರ್ತಾನೆ ತಾಳ ಅದಂತ ಏನೂ ಸಲಲ್ಲ ನಿನಗೆ ಮೂರ ಬಟ್ಟಿ ಮಾಡಿ ಇಟ್ಬಿಡೋದು ಕೆಲಸಪ್ಪ ನಿಂದು. ನಾನು ಡಬ್ಬಿ ತೊಗೊಂಡನ್ರಿ ವಾಚ್ ಅದು ತೊಗೊಂಡನ ಕೈ ಹಚ್ಚಿದೆಲ್ಲ ನಿನ್ಗೆ ಚಟ್ಟಗನ ಕೊಡ್ತೀನಿ ನೋಡಿ ಈಗ ನಾನು ಆಟಿಗೆ ಸಂಬಂಧ ತೊಂದು ಆಡಕ್ಕೆ ಬರಲ್ಲ ನಿನಗೆ ಅವಳನ್ನೇ ಬಂದುಬಿಡ್ತೀರಿ ನನಗಂತೂ ಅಯ್ಯೋ ಒಮ್ಮೊಮ್ಮೆ ಮಾಡೋ ಕೆಲಸ ಇರಲಕ್ಕ ಸೊಗಸೊಂದು ನೀ ಕೈ ಹಚ್ಚಿದಂದ್ರೀಗ ನೀ ಕಡಿಮೆ ಏರ್ತಿರ್ತೀನಿ ನೋಡು ಹೇಳ್ತೀನಿ ಹಿಂಗ ಖುಷಿ ಒಂದಿಷ್ಟು ನೀರು ತಂದು ಕುಡಿಯೋ ಸಿಂದಕ್ಕ ಗುಳಿಗೆ ಅದಾವ್ರಿ ಸದ್ಯಕ್ಕೆ ಸ್ವಲ್ಪ ಗುಳಿಗೆ ತೊಗೊಳ್ತೀನಿ. ವಾ ಏನು ಬಿಸಿಲು ವಾ ಗಾಳಿ ಹೊಡಿಲಿ ಇದ ಬಿಸಿಲಿಗೆ ಎಲ್ಲ ಕಡೆ ಸಾತ್ ಹೊಂಟದಂಗೆ ಆಗೈತೆ ನೋಡ್ರಿ. ಸಾತ್ ಅಂದ್ರೆ ಎಲ್ಲ ಕಡೆ ಒಂಥರ ಹೆಂಗೆ ಕೊರೋನಾ ಬೇರೆ ಬೇರೆ ಏನ ಬರ್ತಾವೆ ನೋಡ್ರಿ ಆ ಥರ ಒಬ್ರಿಗೆ ಬಂದ್ರೆ ಎಲ್ಲರಿಗೆ ಹರಡುತ್ತನಂಗೆ ದವಾಖಾನೆಗೆಲ್ಲ ಉಲ್ಟಿ ಜುಲಾಬ ಉರಿ ಇದೇ ಪೇಷಂಟ್ಗಳನ್ನೇ ಭಾಳ ಇದ್ದಾರೆ ನೋಡ್ರಿ. ನಿನ್ನೆ ಅಷ್ಟು ಎಲ್ಲರಿಗೆ ಅದೇ ಥರನೇ ಆಗೈತೆ ನೋಡ್ರಿ. ಒಟ್ಟು ಬಿಸಿಲು ತಾಪ ಈ ವರ್ಷ ಭಾಳ ಐತ್ರಿ. ಭಾಳ ಜೋಪಾನಾಗಿರ್ಬೇಕು ನೋಡ್ರಿ. ನಾವು ಎಲ್ಲಿಗೆ ಹೋಗಿಲ್ಲ ಅಂದ್ರೆ ಈ ಪರಿ ಐತಿ ನಮಗೆ. ಇನ್ನು ಅವರು ಪಿಕ್ನಿಕ್ ಹೋಗ್ತಾರೆ ಹೊರಗಡೆ ತಿರುಗಾಡೋಕೆ ಹೋಗ್ತಾರೆ ಯಪ್ಪ ಇನ್ನು ಆರಾಮ್ಸೆ ಜೀವನ ಇತ್ತಪ್ಪ ಅಂತಂದ್ರೆ ಮತ್ತು ಯಾವಾಗಾರ ಹೋಗಿ ಟ್ರಿಪ್ಪನ್ನು ಮಾಡ್ಬೋದು ಎಲ್ಲಿಗಾರ ಹೋಗಿ ಬಂದು ಮಾಡ್ಬೋದಾದ್ರೆ ಜೀವ ಒಟ್ಟು ಕಾಯ್ಕೋಬೇಕು ನೋಡ್ರಿ. 2 ದಿನ ಸೊಗಸಿಲ್ಲಪ್ಪ ಅಂತಂದ್ರೆ ಏನೂ ಅರಿವಿಲ್ಲದಂಗೆ ಅಂತ ಅನ್ಸಕತ್ತಿತ್ತು. ಅಂದ್ರೂ ಮತ್ತು ನಿನ್ನೆ ಮನೆ ಕೆಲಸ ಒಂದು ಮಾಡ್ಕೊಂಬಂದಿಲ್ಲ ಅದ್ರಾಗ ನಂಗೆ ಏನೂ ಗೊತ್ತೇ ಆಗಿಲ್ಲ. ಇನ್ನು ಅಲ್ಲಿಗೆ ಹೋಗೋಕ್ಕಿನ್ನ ಮನೆಗೆ ಡೈರೆಕ್ಟ್ ಬಂದಿದ್ದೆ ಅಂದ್ರೆ ನಮ್ಗೆ ಇನ್ನು ಸೊಗಸು ಜಾಸ್ತಿ ಆದಂಗೆ ಆಗ್ಬಿಡ್ತಿತ್ತು ರೀ. ಯಾಕಂದ್ರೆ ಒಂಥರ ಮನ್ಯಾಗ ನೀವು ತಣ್ಣಗಿರ್ತೀವಲ್ಲ ಹಂಗಾಗಿ ಅದ್ರ ಕಡೆ ಹೆಚ್ಚಿಗೆ ಗಮನ ಹೋದಂಗೆ ಹೋಗ್ತೇವ. ಸೊಗಸಿಲ್ಲ ಹೊಟ್ಟೆ ನುಸುತ್ತ ಬೆನ್ನು ಸುತ್ತ ಕಾಲು ನುಸುತ್ತ ಅಂತೇಳಿ ಇಲ್ಲಿಕಪ್ಪ ಅಂತಂದ್ರೆ ಎಲ್ಲಿ ಹೋಗೋದು ಬ್ಯಾಡಿ ಸದ್ಯಕ್ಕೆ. ಅಲ್ಲಿ ಯಾರೂ ಇಲ್ಲ ಸುಮ್ಮ ಕುಂದ್ರಿ. ನೀವು ಚೀರಾಡೋದು ಹಾರಾಡೋದು ಮಾಡ್ತೀರಿ ಸಿಂಧು ನೀನು ಸುಮ್ಮ ಇಲ್ಲೇ ಕುಂದ್ರಿ. ನಾಷ್ಟ ಮಾಡಿರಿ ಇಲ್ಲಿ ಹೊಟ್ಟೆ ತುಂಬ ಈ ಸುಮ್ಮನ ಮುಕೋರಿ ಒಂದು ತಾಸು ಬಿಸಿಲು ಐತಿ ಎಲ್ಲಿ ಹೋಗೋಕೆ ಹೋಗ್ಬೇಡ್ರಿ. ನಮಗಾರ ಹೆಂಗ ನೋಡ್ರಿ ಇಷ್ಟು ರಾತ್ರಿ ಆಗತ್ತೆ ಮಕ್ಳಿಗಾರಿನ ಹೆಂಗೆ ತರ್ಕೋತಾರಂತೇಳಿ ನಾವು ಅವರಿಗೆ ಹೇಳಕ್ಕೋತೀವಿ. ಗುಳಿಗೆ ತೊಗೊಳೋದಂದ್ರೆ ಸಿಗೋದು ಮ್ಯಾಗ ಬರ್ತವೆ ನೋಡ್ರಿ ಎಲ್ಲಾನು ಒಲ್ಲೆ ಅನ್ಸ್ಬಿಡ್ತು. ಮತ್ತು ಆರೋಗ್ಯವಾಗಿರ್ಬೇಕಂದ್ರೆ ತೊಗೊಳಬೇಕು ನೋಡ್ರಿ. ಮೆಡಿಕಲ್ದಾಗ ಅವ್ರು ಇಷ್ಟು ಕೊಟ್ಟಾರ ಮತ್ತು ಒಳ್ಳೆ ಗುಳಿಗೆ ಅಂಗಡಿಯಾಗ ಇಷ್ಟು ಬರ್ಕೊಟ್ಟಾರ. ಇವು ಅವ್ರ ಬೆಲೆಕ್ಕಿದ್ದೂ ಕೊಟ್ಟಾರ ನೀವು. ಇದು ನೀನು ತೋರಿಸ್ಕೊಂಡೆಲ್ಲ ದವಾಖಾನೆ ನಾಷ್ಟ ಈಗ ಮನೆಗೆ ಹೋಗೋಣ ಏನಾರ ತಿಂದು ತಗೋ ಅಂತ ಹೇಳಿದ್ರು. ಹಂಗಾರೆ ಏನೂ ತಿನ್ನಲಿಲ್ಲ. ಇದು ತೊಗೊಳೋದು ಆಗಲಿಲ್ಲ. ಖಾಲಿ ಈಗ ತೊಗೊಳಕತ್ತೀನಿ. ಹೊಸು ಒಮ್ಮೆ ಆತವ್ರಿ ಯಾವತ್ತು ತೊಗೊಳೋದು ಯಾವ್ದು ವಾಮಿಟ್ ಬಂದಂಗೆ ಆಕತ್ತೈತಿಲ್ಲ ಒಬ್ಳಿಗೆ ಬಂದಂಗೆ ಅದು ತೊಗೊಂಡಾಕಿತ್ತು. ಈಗ ನನಗೂ ನೆನಪಾಗಿಲ್ಲ ನೋಡಿ. ಇದು ಗುಳಿಗೆ ಅದಾವ ಹೆಂಗೆ ತಗೋಬೇಕಾವ ಗುಳಿಗೆ? ನಾ ಗುಳಿಗೆ ನುಂಗ್ತೀನಂಟಿ ಔಷಧ ಕುಡಿಯಲ್ಲ ನಾನು. ಅವು ಗುಳಿಗೆ ತೊಗೊಂಡಾದ್ಮ್ಯಾಗ ರೀ ಒಂದು ಸ್ವಲ್ಪ ಹಿಂಗ್ಯಾಕೆ ನೋಡ್ತಿ ಏನು ಮಾಡಕತ್ತಾನ ಈಗ ಆಂಟಿ ಹಿಂಗೈತಿ ಹಿಂಗೆ ಮ್ಯಾಕ್ ನೋಡ್ತಾನೆ. ಮ್ಯಾಕ್ ಮಾಡಬೇಡ. ಸ್ವಲ್ಪ ಖರ್ಚು ಬಿದ್ದಂಗೆ ಆಗೈತೆ ನೋಡ್ರಿ. ಸೈಡಿಗೆ ಇಡ್ತೀನಿ. ಮಾವಿನಕಾಯಿನ ತೊಳೆದು ಒಂದು ಸ್ವಲ್ಪ ಹೊತ್ತು ತಣ್ಣೀರ ನೆನೆ ಇಟ್ಟಿದ್ದೆ. ಇಷ್ಟೇ ಹುಡುಗರು ಎಷ್ಟು ಕಡ್ದಾಡ್ತಾವಲ್ರಿ ಇವರು. ಒಂಥರ ಹೆಂಗಾಗುತ್ತಂದ್ರೆ ಕಿರಿಕಿರಿ ಶರೀರದೊಂದು ತ್ರಾಸದಂಗೆ ಆಗುತ್ತೆ. ಮಕ್ಕಳು ಇಬ್ಬರು ಹಂಗೆ ಅದಾರ, ಯಾರೂ ಕಡಿಮೆನೇ ಇಲ್ಲ. ಒಂದು ಹೊತ್ತಿಗೆ ಸಿಂಧು ತಿಳ್ಕೊತಾಳ. ಈ ನನ್ನ ಮಗ ತಿಳ್ಕೊಳಂಗಿಲ್ಲ. ಉಡಾಳ ನನ್ನ ಮಗ
ಹಾಗಾಗಿ ನನಗೆ ಡಿಪ್ರೆಷನ್ ಹೋದಂಗೆ ಅಂತ ಅನ್ಸಕತ್ತೈತಿ ಇತ್ತೀಚೆಗೆ. ಚಂದಾಗ ಮಾಡಿ ಟ್ರೈಪಡಿಗೆ ಹಾಕ್ತೇನೆ ಅಂದೆ, ಒಂದು ಸೋನು ಬಿಡಲಾಗ್ಯಾನ. ಆಕಿ ಸಿಂಧಕ್ಕ ಮಾಡ್ತೀನಿ ಅನ್ನತ್ತ, ಆಕಿಗೂ ಕೊಡಲಾಗ್ಯಾನ ಮೊಬೈಲ್. ನಾ ಮಾಡ್ತೀನಿ ಮಮ್ಮಿ ಅಂತೇಳಿ ಮಾಡಿ ಪಾಪ ಖುಷಿ ಐತ್ರಿ ಅದಕ್ಕೂ. ಸಣ್ಣದು ತಿಳಿಯಂಗಿಲ್ಲ, ಮಾಡ್ತಾನ. ನಮ್ಗೆ ಸೊಗಸಿಲ್ಲ ಅಂತಂದ್ರೆ ಎಲ್ಲರ ಮ್ಯಾಗೂ ಹರ್ಕೊಂಡ್ ಬೀಳಂಗೆ ನಾವು ಮಾಡ್ತೀವಿ. ಮೊನ್ನೆ ತೊಗೊಂಬಂದಾರ್ರಿ ಇದನ್ನು, ಮಾವಿನ ಹಣ್ಣನ್ನು. ಆಲ್ರೆಡಿ ಮಕ್ಕಳು ಸ್ವಲ್ಪ ತಿಂದು ಖಲಾಸ್ ಮಾಡ್ಯಾರ. ಹಿಂಗೆ ಬಿಟ್ರೆ ಮತ್ತೆ ಖಾಲಿ ಆಗ್ತಾವು. ಯಜಮಾನ್ರಿಗೆ ಮಾವಿನ ಹಣ್ಣಿನ ಸೀಕರಣೆ ಮಾಡಿದ್ರೆ ಆಯಿತು, ಮಕ್ಕಳನ್ನು ತಿಂತಾರಂತೇಳಿ ಮಾವಿನ ಹಣ್ಣಿನ ಸೀಕರಣೆ ಮಾಡಿ ಆಮೇಲೆ ಈ ಥರ ಎಲ್ಲ ರಸ ತಗೊಳಕತ್ತೀವಿ ನೋಡ್ರಿ. ಮಿಕ್ಸಿ ಮಾಡಿದ್ರೆ ಮಸ್ತ್ ಆಗುತ್ತೆ ರೀ ಇದು. ಜ್ಯೂಸ್ ಅದಂಗೆ ಆಗುತ್ತಾ. ಬೆಲ್ಲಾರ ಹಾಕ್ಬೋದು, ಸಕ್ಕರೆಗ ಹಾಕೋಬಹುದು. ಇದ್ದಾಗ ಏನ್ ಮಾಡಿ ನಾನು ಫಸ್ಟಿಗೆನೆ ಇದನ್ನ ಹಾಕ್ಬಿಟ್ಟಿನ್ರಿ ಇದ್ರೊಳಗ ಜ್ಯೂಸ್ ಮಾಡೀನಿ. ಎಷ್ಟೇ ತಿಕ್ಕಕತ್ತೀನಿ ಅಂದ್ರೂ ಅದು ಜಿಗಿ ಜಿಗಿ ಅನ್ನ ಕುಂತು ಬಿಟ್ಟದ. ಚಕ್ಕರ್ ಬಂದಂಗ ಹಾಕತ್ತದ್ರಿ. ಅವಾಗ ಚಪಾತಿ ಮುಖನಲ್ರಿ ನಿದ್ದಿ ಮಸ್ತ್ ಬತ್ತು. ಅವಾಗ ಚಪಾತಿ ಮತ್ತ ಜ್ಯೂಸ್ ಕೊಟ್ಟಿದ್ದಿಲ್ಲ ತಿನ್ನಕ್ ನನಗ. ಈಗ ಅದ ಮಾಡ್ತೀನಪ್ಪ. ಈಗ ಅನ್ನ ಮಾಡೀನ್ರಿ. ಈಗ ಆಮೇಲೆ ಬಟಾಟಿ ಪಲ್ಯ ಮಾಡೀನಿ, ಮಸಾಲೆ ಬಟಾಟಿ ಪಲ್ಯ ಮಾಡೀನಿ. ಚಪಾತಿ ಮಾಡಬೇಕು. ಮತ್ತು ಇದನ್ನ ಮಾವಿನ ಸೀಕರಣೆ ಮಾಡಿಟ್ಟು ಚಪಾತಿ ಮಾಡಿಟ್ನಿ ಅಂದ್ರೆ ಸ್ವಲ್ಪ ತಣ್ಣಗಾಗುತ್ತೆ ರೀ ಇದು. ಫ್ರಿಜ್ನಾಗ ಇಟ್ರೆ ಅವು ಇದು ನೋಡ್ರಿ ಒಳಗೆ ಹೆಂಗಾಗೈತೆ ಅಂತೇಳಿ ಮೇಲೆ ತೊಗೊಂಡಿನ್ರಿ ಇದನ್ನ. ಬಿಸಿಲಾಗಿ ಇಟ್ಟಿರ್ತಾರಲ್ಲ, ಜಾಸ್ತಿ ಕಿವುಚಾಡೋದು ಬೇಡ. ಇದನ್ನ ಈಗ ಜುಲಾಬ್ ಆತಾವ ಅಂತ ಹೇಳ್ತಾರ. ಮ್ಯಾಮೇಲೆ ಎತ್ತಿನ್ರಿ, ಭಾಳ ಉಚ್ಚಿಡಕ್ಕೆ ಹೋಗಿಲ್ಲ. ಅದು ಒಳಗೆ ಐತೆ ಆ ಥರ. ಅಪ್ಪು ಸಣ್ಣ್ರಿ ಇವು 400 ರೂಪಾಯಿಗೆ ಒಂದು ಡಜನ್ ಅಂತಂದ್ರೆ ಹಣ್ಣು. ನಿಂಗೆ ಸಕ್ಕರೆ ನಿಲ್ಲಕ್ತಿತ್ತಮ್ಮ. ಒಂದಿಷ್ಟು ನೀಚರಿಯ ನೀರು ಕೂಡ ಮಮ್ಮಿ ನೋಡಿ ಮಾವಿನಕಾಯಿ ಸಿಂಧಕ್ಕ ಕೈಯಾಗ ಇದು ಮಾಡ್ತಾಳ್ರಿ. ಏನಾಗೈತೆ ನೋಡ್ಬೇಕು. ಸರಿಗೆ ಏನಾಗೈತಿಲ್ಲ, ನೀವು ಐದೇನ ಅಲ್ಲೇ ಒಳಗೈತೆ ನೋಡ್ರಿ. ಕಚ್ಚ ಬಿದ್ದೈತೆ ಅಂತೇಳಿ ಸೈಡಿಗೆ ಇಟ್ಟಿನ್ರಿ, ಕೆಟ್ಟಿರ್ತದನ ಅಂತೇಳಿ. ನೀರಿಲ್ಲದು ಒಳಗೆ ಚಲೋನೇ ಐತ್ರಿ. ಮ್ಯಾಗಿಂದ ಅಷ್ಟೇ ಕರ್ಗಾಗೈತಿ. ಆಜು ಬಾಜು ಕಿತ್ತಂಗಿತ್ತು ನನಗಿನೇಗ. ಮಮ್ಮಿ ವಿಡಿಯೋ ಡಾರ್ ಅನ್ನಕತ್ತೈತಿ. ವಿಡಿಯೋ ಡಾರ್ ನಂಗ ಆಗಕತ್ತೈತಿ. ಡಾರ? ಏನ್ ಡಾರ? ವಿಡಿಯೋ ಆಗಕತ್ತೈತಿ ಇಲ್ಲಪ್ಪು. ಆಯ್ತು, ಮತ್ತೆ ನಾನು ಆಮೇಲೆ ಸಿಗ್ತೀನಿ ಇಲ್ಲ. ಅದೆಲ್ಲ ಆಯ್ತು ನೋಡ್ರಿ. ಆನಂಗರಿ ಊಟಂಕರು ಮಾಡಲ್ರಿ. ನನ್ನ ಗಡ್ಡೆ ಕಾಲ ಹೋದಂಗೆ ಆಗ್ಬಿಟ್ಟವು. ಟಾಯ್ಲೆಟ್ಗೆ ಮನೆಗೆ, ಟಾಯ್ಲೆಟ್ಗೆ ಮನೆಗೆ. ಅದಕ್ಕಂತೇಳಿ ಈಗ ನಿನ್ನೆ ನಾನು ಸಾಬುದಾನಿ ಪಾಯಸ ಮಾಡ್ಕೋಬೇಕಂತೇಳಿ ಎಣ್ಣೆ ಇಟ್ಟಿದ್ದೇನೆ ರೀ. ರಾತ್ರಿ ಎಳ್ನೀರು ಕುಡಿದ್ನೆ, ಅದು ಹೊಟ್ಟೆ ನಿಂದಿರ್ಲಿಲ್ಲಲ್ಲ. ಎಳ್ನೀರು ಕುಡಿದು ಅದೊಂದು ಸ್ವಲ್ಪ ಎಳಿ ಕುಡಿದು ನಿಂತದ ನೋಡ್ರಿ. ಅದೆಷ್ಟು ತಿಂದ ನೋಡ್ರಿ. ಅಡಿ ಬಡ್ತಾ ನಿಂತೀನಿ. ಇಲ್ಲ ಒಂದಿಗೆ ಅಂತ ಹೆಚ್ಚಾಯ್ತು ಮಾಡಿಲ್ಲ. ಹಾಗಾಗಿ ಅದು ಕೂಡ ಮಾಡ್ಕೊಳ್ಳಿಲ್ಲ. ಬೆಳಗ್ಗೆ ನಾಷ್ಟ ಮಾಡಿಕೊಂಡೆ. ಸೊ ಅದು ದಕ್ಕಲಿಲ್ಲ. ಅದಕ್ಕಂತೇಳಿ ಕಾವಿಗೆ ಆಗೈತ್ರಿ ಅದು ಮೋಸ್ಟ್ಲಿ. ಡಾಕ್ಟ್ರು ಅದೇ ಹೇಳ್ಯಾರಿ, ಬಿಸಿಲಿಗೆ ಎಲ್ಲ ಕಡೆ ಸಾಕು ಹೊಂಟದ್ರಿ ಅಂತೇಳಿ. ಸೊ ಹಾಗಾಗಿ ಈಗ ಬರೀ ಶಾಬುದಾನಿ ಪಾಯಸ ಮಾಡಾಕತ್ತಿ ನೋಡ್ರಿ. ಕುದ್ದೈತದ ಆಲ್ರೆಡಿ. ಚಪಾತಿನೂ ಮಾಡಿ ನಾನು ಅದಕ್ಕೊಂಚೂರು ಸಕ್ಕರೆ ಹಾಕ್ತೀನಿ. ಹಾಲು ಅದ ರೀ, ಬೆಳಗ್ಗೆ ಹಾಲು ಕಾಸಿ ಗ್ಲಾಸ್ನಾಗ ಸೈಡಿಗೆ ತೆಗೆದು. ಮೊನ್ನೆ ಹಾಲಿದ್ದು ರೀ, ಚಾನ ಮಾಡ್ಕೊಂಡಿಲ್ಲ 2 ದಿನ ಆಯ್ತು. ಸೊ ಮೊನ್ನೆವು ಅರ್ಧ ಇದ್ದು ಅಲ್ಲ, ಇವತ್ತಿಂದು ಪಾಕೆಟ್ ಹಂಗೆ ಇದ್ದು ಫ್ರಿಜ್ನೊಳಗೆ. ಒಂದು ಕಾಸಿ ಸೈಡಿಗೆ ತೆಗೆದು
ಉಳಿದ ಹಾಲಿನಾಗ ಚಹಾ ಮಾಡಿಕೊಟ್ಟಿನಿ ಯಜಮಾನ್ರಿಗೆ. ಈಗ ಚಪಾತಿ ಮಾಡೀನಿ. ಈಗ ಊಟಕ್ಕೆ ಏನು ಮಾಡೀನಿ ತೋರಿಸ್ತೀನಿ ಬರ್ರಿ. ಕಟ್ ಮಾಡಿ. ಇಲ್ಲಿ ನೋಡ್ರಿ ನಾ ಏನು ಮಾಡಕತ್ತೀನಿ ಸದ್ಯಕ್ಕೆ ಅಂತಂದ್ರೆ, ಇದು ಹಸಿರು ಅರಿಬಿರಿ, ಇದು ಆದರ್ಶ ತಂದಿದ್ದು. ಹಚ್ಚಿ ವರ್ಷನೇ ಕಟ್ಟಿದ್ವಿ ಇದನ್ನು. ಆದರ್ಶ ಇಲ್ಲಿ ಮನೆ ಮುಂದೆಲ್ಲ ಕಟ್ಟಿದ್ವಿ. ಅದು ಉಲ್ಟಾ ತ್ರಾಸ ಆಕತ್ತಿತ್ತು ರೀ ನಮಗೆ. ಎಲ್ಲಿ ಹವಾ ಕೊಂಡಸ್ತಂಗಾಗಿ ಹೊರಗಿಂದ ಹೊರ್ಗೆ ಒಳಗಿಂದ ಒಳಗೆ ಹವಾ ಅನ್ನಂಗೆ ಆಕತ್ತಿತ್ತು. ಹಂಗಾಗಿ ಅದು ನಿವಾರಿಸಿ ಹಾಕಿಲ್ಲ ನಾವು. ಮೊನ್ನೊಬ್ರು ನಮ್ಮ ಸಿಸ್ಟರ್ ಕಮೆಂಟ್ ಮಾಡಿದರು, ಒಂದು ಅರ್ಬಿ ಅದು ಏನಾದರೂ ಬಿಡ್ರಿ, ಅದು ಸ್ವಲ್ಪ ಹಸಿ ಮಾಡಿ ಹಾಕ್ರಿ ಸಿಸ್ಟರ್, ಗಾಳಿ ತಂಪು ಅನ್ಸುತ್ತಾ, ಬೇಕಾದ್ರೆ ನೋಡಿರಿ 100% ಅಂತ ಹೇಳಿದ್ರು ಅವರು. ಬಟ್ ಇದು ಐಡಿಯಾನೇ ಬರಲಿಲ್ಲ ನನಗೆ. ಯಾಕಂದ್ರೆ ಈ ದಾರ ಐತಿ ಆ ಕಡೆ ಈ ಕಡೆ ಕಟ್ಟಕ್ಕೆ, ಕರ್ಟನ್ ಕಟ್ಟಕ್ಕೆ ಏನಿಲ್ಲ, ಮಳೆ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಇವತ್ತೇನೋ ಒಂದು ತಲೆ ಹೊಡಿತು. ಅದಕ್ಕಂತೇಳಿ ಈಗ ಇದನ್ನ ಎಲ್ಲ ಬಿಟ್ಟಿನಿ ರೀ ಕರ್ಟನ್ ಥರ. ನಾವು ಹಾಕೋದು ಅದನ್ನು ಕರ್ಟನ್ ಥರನೇ ಹಾಕಿದ್ವಿ, ತಲೆನೇ ಬಂದಿದ್ದಿಲ್ಲ ನನಗೆ. ಸೊ ಇವಾಗ ಏನಿತ್ತು ಅದನ್ನ ಫುಲ್ಲು ತೊಯ್ಸೀನಿ ರೀ. ತೊಯ್ಸಿ ಮತ್ತು ನೀರೆಲ್ಲ ಒಳಗೆ ಹೋಗ್ತಾವೆ, ಗಾಳಿಲಿ ಅದು ಹಾರಾಡ್ತೈತಲ್ಲ, ಅದಕ್ಕಂತೆ ಬಕೆಟ್ ಹಾಕೀನಿ, ಇಟ್ಟಿನಿ ತಳಗಿಲ್ಲಿ. ಒಳ್ಳೆ ಒಂದು ನೀರು ಹಾಕಕತ್ತೀನಿ. ಫುಲ್ ಹಸಿಯಲ್ಲಿ ಭಾಳತನ ಸ್ವಲ್ಪ ತಂಪು ಬರ್ತನ ಗಾಳಿ ಅಂತೇಳಿ. ನೋಡಣ್ರಿ, ಈ ಥರ ನಮ್ಗೆ ವರ್ಕ್ ಆಯ್ತಂದ್ರೆ ನೀವು ಕೂಡ ಮಾಡ್ಕೋರಿ. ಹೇಳ್ತೀನಿ ನಿಮ್ಗೆ ಹೆಂಗೆ ಆಗುತ್ತಾ ಹೆಂಗಿಲ್ಲ ಅಂತೇಳಿ. ನೋಡ್ರಿ ಒಳ್ಳೆ ನೀರು ಹೊಡ್ಯಾಕತ್ತೀನಿ ಸದ್ಯಕ್ಕೆ. ಅವು ನೀರು ಒಳಗೆ ಚೆಲ್ಲಲ್ರಿ, ಇಲ್ಲೇ ಚೆಲ್ತಾವೆ ಡೈರೆಕ್ಟ್ ಜರದು. ಆಯ್ತು ನೋಡ್ರಿ, ಈ ಥರ ಒಳಗಿನ ಸೈಡ ಹಿಂಗತ್ತೆ ಐತೆ ನೋಡ್ರಿ ನಮ್ದು. ಈಗ ಸ್ವಲ್ಪ ಅದನ್ನು ತೆಗಿತೀನಿ, ಎಲ್ಲ ನೀರು ಇದಾಗಲಿ, ಓಪನ್ ಮಾಡ್ತೀನಿ. ಅಂದರೆ ಸ್ವಲ್ಪ ಚೆಲ್ಲವ ನೋಡ್ರಿ ನೀರಿಲ್ಲಿ. ಅದಕ್ಕೆ ಬಕೆಟ್ನ ಹಾಕಿದ್ದೆ. ಇಲ್ಲೊಂದು ಅರ್ಬಿ ಇಟ್ಟೀನಿ, ಸ್ವಲ್ಪ ಹೊರಗೆ ಬಿಟ್ಟಂದ್ರೆ ಆಗುತ್ತೆ ರೀ. ಯಾಕಂದ್ರೆ ಇವು ಡೇಂಜರ್ ಅದಾವ ಇವು ಬಂಡಿ, ಅದಕ್ಕೆ ಮತ್ತು ಕಾಲಿಗೆ ಜರಿಲಿ ಮಾಡಲಿ ಹುಡುಗರಿಗೆ ಅಂತೇಳಿ. ಊಟ ನಡೆದೈತೆ ನೋಡ್ರಿ ಇವ್ರದ್ದು. ಯಜಮಾನ್ರು ಮಾನಿ ಹಣ್ಣಿನ ರಸ ಊಟ ಮಾಡಲ್ಲಂತ ಬಟಾಟಿ ಪಲ್ಯ ಮಾಡೀನಿ ರೀ. ಒಂಥರ ನೀರು ಹಚ್ಚಿಲ್ರಿ ಇದಕ್ಕೆ ಬಟಾಟಿಗೆ. ಹಸಿ ಬಟಾಟಿನ ಮ್ಯಾಗಿನ ತೌಟಿ ತೆಗೆದು ಕಟ್ ಮಾಡೀನಿ. ಎಣ್ಣೆಗನೆ ಅನ್ನ ಮಾಡೀನಿ, ಚಪಾತಿ ಮತ್ತು ಮಾವಿನ ಹಣ್ಣಿನ ಸೀಕರ್ಣಿ. ಮೊಸರು ತಂದಾರ ಯಜಮಾನ್ರ. ಕರಿಕರ ಮೊಸರು ಅಂತೀರಿ ಏನು? ಮತ್ತು ಚಪಾತಿ, ಮಾವಿನ ಹಣ್ಣಿನ ರಸ ಮತ್ತು ಅದು ಪಲ್ಯ ಹಚ್ಕೊಂಡು, ಮತ್ತು ಅನ್ನ ಜೊತೆಗೂ ಅದು ಪಲ್ಯ ಚಲೋ ಆಗುತ್ತೆ ರೀ. ಒಂಥರ ಒಗ್ಗರಣೆನ ಆದಂಗೆ ಆಗುತ್ತೆ. ಹಂಗಾಗಿ ನಾ ಮಾಡ್ದೆ. ಅವರು ಮಾವಿನ ಹಣ್ಣಿನ ರಸ ಇನ್ನೂ ಊಟ ಮಾಡಲ್ಲ ಅಂತ. ಯಾವಾಗ ಉಂತೀರಿ ನಾ? ಹಾಂ ರೀ, ಯಾವಾಗ ಉಂತೀರಿ? ಅಕ್ಷಯ ತೃತೀಗೆ ಉಣ್ಬೇಕು. ಎಲ್ಲ ಹಿಂಗೆ ಪಾಲಿಸಿದ್ರೆ ಭಾಳ ಚಲೋ ಆಗುತ್ತೆ ರೀ. ಎಲ್ಲ ಬಿಡ್ತೀರಿ, ಅದು ಒಂದೇ ಪಾಲಿಸ್ತಿರಲ್ಲ, ಅದೇನದ? ಈಗೆಲ್ಲ ನೀವು ಏನೇನು ಮಾಡ್ತೀರಿ ಎಲ್ಲ ಪೈಲ ಇದ್ದಾವ, ಪೈಲಿಂದ ಮಾಡ್ಕೊತ ಬಂದಿರಿ. ಕ್ಯಾಮ್ರಾದ ಮುಂದೆ ಹೆಂಗಿರ್ತಾರೆ ರೀ, ಕ್ಯಾಮ್ರಾದ ಹಿಂದೆ ಅವ್ರು ಹಂಗಿರಲ್ಲ. ಹೌದಿಲ್ರಿ? ಪೈಲೆಯಿಂದ ಇದು ಒಂದು ಏನೋ ಅದಿರಿ, ಅಕ್ಷಯ ತೃತೀಗೆ ಮಾವಿನ ಹಣ್ಣಿನ ರಸ ಉಣ್ಬೇಕಂತ. ಅಲ್ಲಿ ತನಕ ಈ ಮಳೆ ಬಂದು ಎಲ್ಲ ಸಿಗ್ತಾವ. ಮೊದಲಿನಂಗೆ ಈಗೇನು ತಾಜಾ ಸಿಗ್ತಾವ, ಅವಾಗಿನಂಗೆ ಅಲ್ಲಿವರೆಗೂ ಅರ್ಧ ಸೀಸನ್ ಮುಗ್ದಿರ್ತವೆ. ನಮಗೆಲ್ಲ ಇಲ್ರಿಪ್ಪ, ಮಾವಿನ ಹಣ್ಣಿನ ಸೀಸನ್ ಚಾಲು ಆತಂದ್ರೆ ಆಯ್ತು ರೀ, ತಿನ್ನೋದೇ ನಾವು. ಆದ್ರೆ ಇವರು ದೇವ್ರು ಉಪವಾಸ ಮಾಡಲ್ಲ, ದೇವ್ರ ಪೂಜೆ ಮಾಡಲ್ಲ, ದೇವ್ರಿಗೆ ಕೈ ಮುಗಿಯಲ್ಲ. ಇದನ್ನೊಂದು ಮಾಡ್ತಾರೆ, ಏನೋ ಹೌದಿಲ್ರಿ? ಎಲ್ಲದಕ್ಕೂ ಇದೇ ಥರ ಪಾಲಿಸಿದ್ರೆ ನಮಗೂ ಭಾಳ ಚಲೋ ಆಗುತ್ತೆ. ಈಗ ನಾನು ಈ ಸದ್ಯಕ್ಕೆ ಇಲ್ಲಿ ನೋಡ್ರಿ ಶಾಬುದನಿ ಪಾಯಸ ಮಾಡ್ಕೊಂಡಿನಿ. ಹಾಲು ಮ್ಯಾಗ ಒಂದನಿ ಹಾಕ್ಕೊಂಡಿನಿ ರೀ. ಒಂದನಿ ಅಂದ್ರೆ ಒಂದನಿ ಅಲ್ಲ, ಸ್ವಲ್ಪ ಹಾಕ್ಕೊಂಡಿನಿ. ಅದು ಸ್ವಲ್ಪ ಚಮಚ ತಂದು ಕೈ ಆಡಿಸಿ ಕುಡಿಬೇಕು ನೋಡ್ರಿ. ಅಳುಸಾಗಿ ಮಾಡ್ಕೊಂಡಿನಿ. ಇವ್ರಾಗ ಇನ್ನೂ ಸ್ವಲ್ಪ ಬೇರೆ ನೀರು ತರ್ಲೇನು? ಬರ್ರಪ್ಪ ಈಗ ಅದನ್ನ ಕುಡಿಯಮ್ಮ. ನಾ ಊಟ ಗಿಟ್ಟ ಏನು ಮಾಡಲ್ರಿಪ್ಪ ಈಗ. ಸೊ ಇದು ಕುಡಿದ್ರೆ ಸ್ವಲ್ಪ ಹೊಟ್ಟೆ ಗಟ್ಟಿ ಆಗುತ್ತೆ ಅಂತ ಹೇಳ್ತಾರೆ. ನೋಡಮ್ಮ ಏನಾಗುತ್ತಾ. ನೀನಂತರೂ ಆಗಿ ಕುಡ್ದಿಲ್ರಿ ನಾನು ಸಾಬುದಾನಿ ಗಂಜಿ. ಸೊ ಬರ್ರಿ ಕುಡಿಯಮ್ಮ. ಯಾಕೆ ಮಂಜು ಬಂದು ಬರತ್ತದ್ರಿ ವಿಡಿಯೋ, ಯಾಕೆ ಮಂಜು ಬಂದು ಬರತ್ತದ ನೋಡ್ರಿಪ್ಪ. ನಾವು
ಹೌದೌದೌದ್ರಿ. ನಮ್ಮ ಭಾಷೆ ಅವ್ರಿಗೆ ತಿಳಿಬೇಕಲ್ರಿ. ಎಲ್ಲ ತೈತದ್ರಿ, ಎಲ್ಲ ಮಂದಿ ನೋಡ್ತಾರ, ಕನ್ನಡ ಮಂದಿ. ಹಾ, ಕನ್ನಡ ಈಗ ನಾವು ಮಾತಾಡೋದು ಹೋಯ್ತ್ರಿ ಆ ಕಡೆ. ಕನ್ನಡ ಮಂದಿನೇ ಹೆಚ್ಚು ನೋಡ್ತಾರ ನಮ್ದು ವಿಡಿಯೋ. ನಮ್ಗೆ 2-3 ದಿನ ಆಯ್ತ್ರಿ ಗಾಡಿ ಪಂಚರ್ ಆಗೈತಿ. ಅದಕ್ಕೆ ಆಂಟಿ ಅಲ್ಲಿ ಎಲ್ಲ ಕೆಲಸ ಮಾಡಿ ಕೂತಿದ್ರಿ. ಇನ್ನೊಂದು 2 ಮನೆ ಉಳಿದತ್ತ. ನಂದೊಂದಿಷ್ಟು ಮಾಡಿಕೊಡ್ರಿ ಆಂಟಿ ಅಂದೆ. ಬಾಂಡೆ ತಿಕ್ಕ್ಯಾರಿ ಆಂಟಿ ಬಂದ. ಹಂಗೆ ಇದಷ್ಟು ಒಗ್ಯಾಣ ಕೂಡ ಒಗೆದಿಟ್ರ. ನೀವು ಒಣಕ್ರಂದ್ರ ಒಣಕ್ಬೇಕು. ಸಿಂಕ್ ಅದ ನೋಡ್ರಿ, ಅಲ್ಲೇ ಸಿಂಕ್ನ್ಯಾಗ ಇದು ಮಾಡ್ರಿ. ಕುಡಿಯಕ್ಕೆ ನೀರು ಬೇಕ್ರಿ ನಿಮ್ಗೆ ಅದ್ರಾಗ. ನೋಡ್ರಿ ಹಿಂಗೆ ಇರ್ತೈತಿ ನಮ್ದು ಕೆಲಸ. ವೇಸ್ಟ್ ಆಗ್ಬಾರ್ದು ಯಾವ್ದು ಭೀ. ನಾವು ಹಂಗೆ ಬಿಡ್ರಿ ಖರೇನೆ. ಅದ್ರ ಸಲಂದ್ರ ದುಡಿತೇವ್ರಿ. ಹಾಂ, ಮತ್ತೇನ್ರಿ ನೀವು ಸಾಕು ಸಕ್ರಿ ಇಷ್ಟಕ್ಕೆ ಜ್ಯೂಸ್ ಎಷ್ಟು ಅದ್ರಿ? 50 ರೂಪಾಯಿ ಹೊರಗೈತ್ರಿ. ಇದು ನೋಡಿದ್ರೆ ಒಳಗೆ ಒಂದು ಬರ್ಫ್ ಹಾಕಿ ಕೊಡ್ತಾರೆ ಮತ್ತೆ. ಹಾಂ, ಬರ್ಫಿ ನೀರೇ ಹೆಚ್ಚಿರ್ತದ. ಅವ್ರಿಗೆ ಅವ್ರದ್ದು ಹೆಲ್ಪ್ ಆಗುತ್ತಾ, ನಮ್ದು ನಮ್ಗೆ ಹೆಲ್ಪ್ ಆಗುತ್ತಾ ಅಂತ ಆಂಟಿ ನಾಳೆಗೆ ಒಂದಿನ ಬಾ ಅಂತ ಹೇಳೇನ್ರಿ. ಹ್ಞೂ ಅಂತ ಹೇಳ್ಯಾರ. ಎಟ್ಟಕ್ಕೆ ಬರ್ತೀರಿ ನಾಳೆಗೆ? 11ಕ್ಕೆ ಬಂದ್ರೆ ಚಲೋ ಅದ ನಮ್ಮದು. ಆತದ್ರಿ 11ಕ್ಕೆ ಬರೋದ್ರಿ. ಫೋನ್ ನಂಬರ್ ಆಂಟಿ ಬಲ್ಲೇಕದ್ರಿ. ಮತ್ತು ನಿಮ್ಮ ಫೋನ್ ನಿಂಬಲ್ಲಿ ಅದ? ಆಂಟಿ ಬಲ್ಲಿ ತೊಗೊಂಡು ಹಚ್ತೀನಿ ತಗೋರಿ. ಯಾಕೋಲ್ಲ ನಡೀತದ. ನಂಬರ್ ಈಗ ಶೂಟಿಂಗ್ ಮಾಡ್ರಿ ಹೆಂಗೆ ತೆಗಿತೀರ? ಶೂಟಿಂಗ್ ಮಾಡಿ ಕಟ್ ಮಾಡ್ತೀನಿ ರೀ ಶೂಟಿಂಗ್. ನೋಡ್ರಿ ಆಂಟಿ ಎಷ್ಟು VIP ಅದ. ಹಾಂ, ಯಾರು VIP ಆಂಟಿ ಅದ ನೋಡ್ರಿ. ಬ್ಯಾಲೆನ್ಸ್ ಐತಲ್ರಿ ಮಿಸ್ ಕಾಲ್ ಕೊಡಕ? ಇರ್ತದ ಫೋನ್ ಮೇಲೆ ಎಲ್ಲ ಕೆಲಸ. ಈಗ ಫೋನ್ ಇಲ್ಲ ನಡೆಯಲ್ಲ. ತಲೆನೇ ಕಾಣುತ್ತಾ ಅಪ್ಪಂದು. ನಂದು ಅವತಾರ ನೋಡಿ, ನಂದು ಅವತಾರ ತೆಗಿಲಕತ್ತಾರ. ನಂದೇನದ ಹೇಳ್ರಿ? ಹಂಗೇನು ಇಲ್ಲ ತಗೋರಿ. ನಮ್ದು ಹಿಂಗೆ ಐತಿ, ತಯಾರಾಗಿ ಮಾಡಲ್ಲ ನಾವು ವಿಡಿಯೋ. ಹೆಂಗಿರ್ತೇವ ಹಂಗ ಪಿಲು ತೆಗಿಯಪ್ಪಜಿ. ನಿಮ್ ನಂಬರ್ ಬತ್ತಲ್ರಿ? 7-8 ಅದಲ್ಲ ನಿಮ್ಗೆ? ಮಾದೇವಿ 7-8 ಆಯ್ತು ಅವ್ರಿ. ನಾವು ಇಲ್ಲಿಗೆ ಬಂದು 2 ವರ್ಷ ಐತ್ರಿ. ಆಂಟಿ ಕೂಡ ತಳಗ ಪಾರ್ಕಿಂದ ಅವ್ರ ಆಂಟಿ ಕಡೆ ಕೆಲ್ಸ ಬಂದ ಮಾತಾಡ್ದಾಗಿತ್ತು. ಇವತ್ತು ಅವ್ರ LPಗೆ ಬಂದ್ರಿ. ಅಟ್ಟೆ ದೊಡ್ಡ ಗುಡ್ಡ ತಳಗ ಇಳ್ಸಂಗ ಆತ್ ನನ್ನ ಏರಿಯಾಗ. ನಮ್ಮ ಹೆಣ್ಮಕ್ಳು ಸರಿ ರೀ. ಅದೇ ಪೂರ್ಗಳಿಲ್ಲ ಮಾಡಂದ್ರ ಮಾಡೋದು ಇಲ್ರಿ ನಿಮ್ಗ. ಪೊರಿಗಳು ಅದಾವಲ್ರಿ? ಅದವ ಮಂದಿದ್ರಿ ನೀವು ಅದಾರತ್ತೀರಿ ಅದಕ್ಕಂದ. 3 ಮಂದಿ 7 ಮೊಮ್ಮಕ್ಳು ಅದಾವ್ರಿ. 7 ಮೊಮ್ಮಕ್ಳು. ಆಯ್ತು, 1-2 ಮನೆ ಮುಗಿಸ್ಕೊಂಡು ಹೋಗ್ರಿ. 10-12 ಮನೆಗಳು ಮಾಡ್ತಿದ್ರಿ ಇದೇ ಏರಿಯಾದಾಗೆ. ಈ ಏರಿಯಾದಾಗ ಇವು ಆಂಟಿ ಫೇಮಸ್ ನೋಡ್ರಿ. ಎಲ್ಲರೂ ಯಾರ್ಯಾರ ಮನ್ಯಾಗ ಎಷ್ಟು ಮಂದಿ ಇದಾರ, ಯಾರ ಮನೆ ಎಲ್ಲೈತಿ, ಈ ಓಂಕಾರ ನಗರದಾಗ ಬಂದು ಯಾರ್ದಾರ ಅಡ್ರೆಸ್ ಹೇಳಿದ್ರೆ ಇವರು ಹುಡ್ಕ್ಯಾರ ಕೊಡ್ತಾರೆ ನೋಡ್ರಿ. ನಮ್ಗೆ ಗೊತ್ತಿಲ್ಲ. ಈಗ ಇಲ್ಲೇ ಅದೀವಿ ಅಂದ್ರೆ ಭೀ ಮುಂದಿನ ಏನು ಗೊತ್ತಿಲ್ರಿ ಮನೆ. ಲೈಟ್ ಹಸ್ತಿಂದಮ್ರಿ ಇಲ್ಲಿ ಕತ್ತಲದು. ಇಲ್ಲೇ ರೀ ಲೈಟ್ ಹಸ್ತದಮ್ರಿ ಇಲ್ಲಿ ಕತ್ತಲದು ರೀ. ಮಷಿನ್ ತೊಗೊಳತ್ತಾರಂದ್ರಿ, ಬಾಂಡೆ ತಿಕ್ಕೋ ಮಷಿನ ಒಗ್ಯಾಣ ಹಸನಾಗಲ್ಲಂದ್ರಿ. ಅದೇನು ಉಲ್ಟಾ ಡಬಲ್ ಕೆಲಸ ಆದದಲ್ಲ. ಹಾಂ, ಅದಕ್ಕೆಲ್ಲ ಜೋಡಿಸಿಡ್ಬೇಕಲ್ರಿ. ಬೊಗಣಿ ಬೇರೆ, ತಾಟ್ ಬೇರೆ. ಅದಕ್ಕೆ ಮತ್ತೆ ಟೈಮ್ ಫಿಕ್ಸ್ ಮಾಡೋದು. ಕೈ ತೊಳೆದ್ರ ಮುಸ್ರಿ ನೀರ್ ತೆಗೆ ಅದ್ರಾಗಿಡ ಮತ್ತಂದ್ರೆ ಅದ್ ಮತ್ ಮುಸ್ರಿ ನೀರ್ ಬಿಡತ್ರಿ ತಳಗ. ಮತ್ ಅದು ತೆಗೆದು ಈಗ ನಾವು ಉಂಡಿರ್ತಾವ ಇಟ್ಟಿರ್ತೇವಲ್ಲ ಎಲ್ಲ ಮುಸ್ರಿ ತೆಗಿಬೇಕ್ರಿ. ತಕ್ಕದ ಅದು ವಾಟಿಗಳು ಇಡಬೇಕು. ಅದೇನ್ ಮತ್ತ ಮುಸ್ರಿನೇ ತೆಗ್ದಿರ್ತದ. ಅರ್ಬಿ ಇದ್ರ ಮಿಷನ್ ಹೇಳ್ರಿ, ತಾನೇ ಎಲ್ಲ ನೀರ್ ಜಗ್ತದ, ತಾನೇ ಹೋಗಿತದ, ನೀರ್ ಹಾಕಣ ಎಲ್ಲ ಈಗ ಭಾಂಡೆ ಏನಿಲ್ರಿ. ಈಗ ಮುಸ್ರಿ ನೀರ್ ತೆಗದು ಇಡೋದು, ವಾಟಿಗಳು ತಾಟ್ ಇಡೋದು, ಚಮಚಗಳು ಇಡೋದು. ಅದೇ ಮುಸ್ರಿನೇ ತೆಗದು ಜೋಡಸಿಡುತ್ತನ ಭಾಂಡೆ ತಿಕ್ಕೆ ಮೊಕ್ಳಾತದಲ್ರಿ. ಕರೆ ಒಬ್ಬೊಬ್ರು ಸವಿಬಾರ್ದು. ಮತ್ತ ಚಂದ ಬರೀ ನಕ್ರ ಮಾಡೋದು. ಶೂಟಿಂಗ್ ಮಾಡ್ರಿ ನಾ ಹೇಳ್ತೀನಿ ನೋಡ್ರಿ. ಬರೇ ಪೌಡರ್ ಹಚ್ಕೋ, ಲಿಪ್ಟಿಕ್ ಹಚ್ಕೋ, ಇದ್ರಾಗೆ ಅವ್ರ ದಿವ್ಸ ಹೋತದ. ಹಾಂಡೆಗಳು ಯಾವಾಗ ತೊಳಿಬೇಕ ಅವ್ರು, ಒಗ್ಯಾನ ಯಾವಾಗ ಒಗಿಬೇಕ್ರಿ. ಅದಕ್ಕರೆ ಗೌರ್ಮೆಂಟ್ ಎಲ್ಲ ತೆಗೆದ್ಬಿಟ್ಟಾನ. ಇದು ಎಲ್ಲ ಹೊಲಸಾಗ್ಬಿಟ್ಟಾವ. ಫೋನ್ ಬಿ ಅದೇ ಆಗ್ಯದ, ಭಾಂಡೆ ಬಿ ಅದೇ. ಫೋನ್ ಚಲೋಕೋದ್ರಿ ಕೆಟ್ಟಕ್ಕೋದ್ರಿ. ಕೆಟ್ಟಕ್ಕದ್ರಿ ಇಲ್ಲ ಇಲ್ಲಿ ಬಂದ್ ನಿಂತೀನಂದ್ರ ಹೋಡೆ ಬಿಟ್ಟಿರ್ತಾರಲ್ಲಿ.
ಒಬ್ಬರು ಸುಮ್ಮನೆ ಬರ್ಲಾದೆ ಬಂದಿನಂತ ಬಿ ಹೇಳ್ತಾರ. ಈ ಹುಡುಗರ್ದು ಹುಡುಗಿಯರ್ದು ಇದೇ ಅದ. ಮುದುಕ್ಯಾರ ಏನದತ್ತಲ್ಲ ಇಲ್ಲಿ ಅದೀನಿ ಅಲ್ಲಿ ಅದೀನಿ ಅವ್ರದ್ದು ಇವ್ರದ್ದು ಹೆಣ್ಮಕ್ಳದು ಅವ್ರದ್ದು ಇರ್ತಾವ. ಇವು ಹೈಪ್ ಆಗಿ ಇರ್ತಾವ ನೋಡ್ರಿ ಕಾಲೇಜ್ ಹುಡುಗರು, ಭಾಳ ಇದಾಗ್ಬಿಟ್ಟದ, ಧೋಕಾದ ಕೆಲಸ ಇದು. ಹಂಗಾಗೈತ್ ಬರ್ರಿ ಸದ್ಯಕ್ಕೆ. ಅಂದ್ರೆ ಎಲ್ಲಾರು ಹಂಗೆ ಇರಲ್ಲ, ಎಲ್ಲರ ಒಬ್ರು ಇರ್ತಾರ, ಎಲ್ಲರಿಗೆ ಬರ್ತದ. ಎಲ್ಲರಿಗೂ ಬರ್ತದೆ. ಈಗ ಅದೇ ಹೇಳ್ತೀನಿ, ನಮ್ಮ ಪೋರಿನ ಸತ್ರವಿ ತಕ ಕಲಿಸದನ. ಎಲ್ಲದಿ ಅಲ್ಲದಿನಿ, ನೀ ಮನಿ ಬಂದಿ ಬೇಷದ, ನಾ ಮನಿ ಬರೊಳಗೆ ಹಾ ಅಲ್ಲಿ ಬಂದು ಕೂತಿದ್ರು. ಮತ್ತೆ ಬರ್ಲಿಕ್ಕಂದ್ರೆ ಚಪ್ಪಲಿ ಆಟ ಬೀಳದೆ ಭಯವನೇ ನಾನು ಭಯ ಹೌದಲ್ಲ. ಅಂದ್ರೆ ಇಡ್ತಾನ. ಇಷ್ಟೊತ್ತನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರೋರಿಗೆ ಎಲ್ಲರಿಗೂ ಧನ್ಯವಾದಗಳು. ಇದೇ ವಿಡಿಯೋ ಪಾರ್ಟ್ 2 ನೆಕ್ಸ್ಟ್ ವಿಡಿಯೋದೊಳಗೆ ಹಾಕ್ತೀನಿ ರೀ. ಎಲ್ಲರಿಗೂ ಬಾಯ್.